ನಾನ್ ಮಾಡಿದ ತಪ್ಪಿಗೆ ಅವ್ರ ಮನೆಗೆ ಹೋಗಿ ಕೊನೆ ಸಾರಿ ಕಣ್ತುಂಬ ನೋಡಿ ಸಾರಿ ಕೇಳಿ ಅವಳ ಮದ್ವೆಗೆ ವಿಶ್ ಮಾಡ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅವಳು ಕೋಪದ ಮಾತು ಕೇಳಿ ಒಂಥರ ಇಷ್ಟ ಆಗ್ಬಿಟ್ಲು. ಚಾಲೆಂಜ್ ಮಾಡೋ ಉದ್ದೇಶ ಇರ್ಲಿಲ್ಲ, ಜಸ್ಟ್ ಅವಳು ಈಗೋನ ಟಚ್ ಮಾಡಿದೆ ಅಷ್ಟೇ. ನನ್ನ ಅದೃಷ್ಟ ನಮ್ಮ ಮನೆಗೆ ಬಂದ್ಬಿಟ್ಲು. ಈ 10 ದಿವಸ ನಮ್ಮ ಮನೆಯಲ್ಲಿ ನಿನ್ ಜೊತೆ ನಮ್ಮ ಮನೆಯವ್ರ ಜೊತೆಲೆಲ್ಲ ಹ್ಯಾಪಿಯಾಗಿದ್ಲು ಅಲ್ವಾ? ಆ ದೇವ್ರು ಅವಳ ಪ್ರೀತಿ ಕೊಡ್ದಿದ್ರು 10 ದಿನ ಅವಳನ್ನ ಕಣ್ತುಂಬ ನೋಡೋ ಭಾಗ್ಯ ಕೊಟ್ನಲ್ಲ, ಅಷ್ಟ್ ಸಾಕು. ನಂದಿನಿ ಅವಳನ್ನ ನಮ್ಮ ಮನೆ ಕರ್ಕೊಂಡ್ಬಂದು ಇನ್ಸ್ಪೈರ್ ಮಾಡೋ ಇಂಟೆನ್ಷನ್ ಆಗ್ಲಿ ಅಥವಾ ಅವಳು ನನ್ನನ್ನು ಲವ್ ಮಾಡ್ತಾಳೆ ಅನ್ನೋ ಯಾವುದೇ ಭ್ರಮೆ ಆಗ್ಲಿ ನನ್ಗಿರ್ಲಿಲ್ಲ. ನನ್ನ ಅರ್ಥ ಮಾಡ್ಕೊ ನಂದಿನಿ, ಅರ್ಥ ಮಾಡ್ಕೊ. ಸಾರಿ ಪ್ರೇಮ್, ನಿನ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಯಾಕೋ ಹೇಗಿದ್ಯಾ? ಹೇಗಿದ್ದೀನಿ? ಐ ಆಮ್ ಹ್ಯಾಪಿ. ನಿನ್ನ ತುಂಬಾ ಬುದ್ಧಿವಂತ ಅನ್ಕೊಂಡಿದ್ದೆ ನಾನು. ಸುಳ್ಳು ಹೇಳಕ್ಕೂ ಬರ್ದಿರೋ ಅಷ್ಟು ದಡ್ಡ ನೀನು. ಯು ಆರ್ ವೆರಿ ಅನ್ಹ್ಯಾಪಿ ಅಂತ ನಿನ್ ಮುಖದಲ್ಲೇ ಗೊತ್ತಾಗ್ತದೆ. ಸುಮ್ನೆ ನಾನು ಹುಣ್ಣಿಮೆ ಚಂದ್ರ ಅನ್ನೋ ಹಾಗೆ ಪ್ರಿಟೆಂಡ್ ಮಾಡಕ್ ಹೋಗ್ಬೇಡ ಅಲ್ವೋ. ನಾನು ನೋಡ್ತಾನೆ ಇದ್ದೀನಿ. ನೀನ್ ಒಂದ್ಸಲನಾದ್ರೂ ಐಶುನ ಮಾತಾಡ್ಸಿದ್ಯಾ? ಇಲ್ಲ. ಅಂದ್ಮೇಲೆ ಪ್ರೀತಿ ಹೇಗೋ ಹುಟ್ಟಕ್ ಸಾಧ್ಯ? ನಾನ್ ದೊಡ್ಡದಾಗ್ ಜಾದು ಮಾಡ್ತೀನಿ, ಅವಳಗ್ ನನ್ ಮೇಲೆ ಪ್ರೀತಿ ಹುಟ್ಟೋ ಹಾಗೆ ಮಾಡ್ತೀನಿ ಅಂತಲ್ವಾ ನೀನ್ ಅವಳ ಮನೆ ಕರ್ಕೊಂಡ್ ಬಂದಿದ್ದು? ಒಬ್ರಿಗೊಬ್ರು ಕಣ್ಣಲ್ಲಿ ಕಣ್ಣಿಟ್ ನೋಡೇ ಇಲ್ಲ ಅಂದ್ಮೇಲೆ ಪ್ರೀತಿ ಹೇಗೋ ಸೃಷ್ಟಿಯಾಗುತ್ತೆ? ಫೂಲ್. ಅವಳ ಮದ್ವೆ ದಿನ ಹತ್ರ ಬರ್ತಾ ಇದೆ, ನೀನ್ ಹ್ಯಾಪಿ ಅಂತ ಪೋಸ್ ಕೊಡ್ತಾ ಇದ್ಯಾ? ಸ್ಟುಪಿಡ್. ನಂದಿನಿ, ನನ್ ಮನೆಯವ್ರು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನೀನು ನನ್ನ ಜೀವದ ಗೆಳತಿ, ನೀನಾದ್ರೂ ಅರ್ಥ ಮಾಡ್ಕೊಳ್ತೀಯ ಅಂತ ಅನ್ಕೊಂಡಿದ್ದೆ. ಬಟ್ ನಿನಗೂ ಅರ್ಥ ಆಗಿಲ್ಲ. ಇನ್ ನನ್ನ ಲವ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕೋ ನನಗೆ ಗೊತ್ತಾಗ್ತಿಲ್ಲ. ನನ್ನ ಹೃದಯದಲ್ಲಿ ಪ್ರೀತಿ ಅನ್ನೋದು ಹುಟ್ಟಿದ್ದೆ ಅವಳನ್ನ ಮೊದಲನೇ ಸಲ ನೋಡಿದಾಗ. 2ನೇ ಸರಿ ನೋಡಿದಾಗ ಅವಳ ಎಂಗೇಜ್ಮೆಂಟ್ ಆಗ್ತಿತ್ತು. ಈಗ ಹೇಳು, ಈ ಪ್ರಪಂಚದಲ್ಲಿ ಪ್ರೀತಿ ಸಿಗದಿರೋ ಪಾಪಿಗಳಿಷ್ಟಲ್ಲಿ ನಾನೇ ಮೊದಲನೇ ಅಂತಾನೆ? ಏನೋ ಒಂದು ಹುರುಪ್ನಲ್ಲಿ ನನ್ನ ಪ್ರೀತಿ ಸಿಕ್ಕೇ ಸಿಗುತ್ತೆ ಅಂತ ಅವಳಿಗೆ ಎಕ್ಸ್ಪ್ರೆಸ್ ಮಾಡಿದೆ. ಬಟ್ ಅವಳದನ್ನ ನಿರಾಕರಿಸ್ಬಿಟ್ಲು. ನಂದಿನಿ, ನಾನು ಅವಳನ್ನ ಎಷ್ಟು ಪ್ರೀತಿಸ್ತೀನಿ ಅನ್ನೋದು ಗೊತ್ತಿಲ್ದೇನೆ ಅವಳನ್ನ ಹೇಗೆ ಪ್ರೀತಿಸ್ತಾಳೆ ಹೇಳು? ಪಾಪ ಐಶುಗ್ ಹರ್ಟ್ ಆಗಿದೆ ಅನ್ನೋದು ಅವ್ರ ಅಪ್ಪನ ಕಡೆಯವ್ರು ಬಂದು ಹೊಡೆದಾಗ್ಲೇ ನನಗೆ ಗೊತ್ತಾಗಿದ್ದು. ನಾನು ಮಾಡಿದ ತಪ್ಪಿಗೆ ಅವ್ರ ಮನೆಗೆ ಹೋಗಿ ಕೊನೆ ಸಾರಿ ಕಣ್ತುಂಬ ನೋಡಿ ಸಾರಿ ಕೇಳಿ ಅವಳ ಮದ್ವೆಗೆ ವಿಶ್ ಮಾಡ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅವಳು ಕೋಪದ ಮಾತು ಕೇಳಿ ಒಂಥರ ಇಷ್ಟ ಆಗ್ಬಿಟ್ಲು. ಚಾಲೆಂಜ್ ಮಾಡೋ ಉದ್ದೇಶ ಇರ್ಲಿಲ್ಲ, ಜಸ್ಟ್ ಅವಳು ಈಗೋನ ಟಚ್ ಮಾಡಿದೆ ಅಷ್ಟೇ. ನನ್ನ ಅದೃಷ್ಟ ನಮ್ಮ ಮನೆಗೆ ಬಂದ್ಬಿಟ್ಲು. ಈ 10 ದಿವಸ ನಮ್ಮ ಮನೆಯಲ್ಲಿ ನಿನ್ ಜೊತೆ ನಮ್ಮ ಮನೆಯವ್ರ ಜೊತೆಲೆಲ್ಲ ಹ್ಯಾಪಿಯಾಗಿದ್ಲು ಅಲ್ವಾ? ಆ ದೇವ್ರು ಅವಳ ಪ್ರೀತಿ ಕೊಡ್ದಿದ್ರು 10 ದಿನ ಅವಳನ್ನ ಕಣ್ತುಂಬ ನೋಡೋ ಭಾಗ್ಯ ಕೊಟ್ನಲ್ಲ, ಅಷ್ಟ್ ಸಾಕು. ನಂದಿನಿ ಅವಳನ್ನ ನಮ್ಮ ಮನೆ ಕರ್ಕೊಂಡ್ಬಂದು ಇನ್ಸ್ಪೈರ್ ಮಾಡೋ ಇಂಟೆನ್ಷನ್ ಆಗ್ಲಿ ಅಥವಾ ಅವಳು ನನ್ನನ್ನು ಲವ್ ಮಾಡ್ತಾಳೆ ಅನ್ನೋ ಯಾವುದೇ ಭ್ರಮೆ ಆಗ್ಲಿ ನನ್ಗಿರ್ಲಿಲ್ಲ. ನನ್ನ ಅರ್ಥ ಮಾಡ್ಕೊ ನಂದಿನಿ, ಅರ್ಥ ಮಾಡ್ಕೊ. ಸಾರಿ ಪ್ರೇಮ್, ನಿನ್ನ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಐ ಲೈಕ್ ಯು ಪ್ರೇಮ್. ರೆಡಿ? ನಂದಿನಿ, ಸ್ವಲ್ಪ ಲೆಫ್ಟಿಗೆ ಬಾ. ಕೇಶವ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನಂದಿನಿ, ಕಂಗ್ರಾಚುಲೇಷನ್. ಪ್ರೇಮ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ಸ್. ಮಹೇಶ್, ಕಂಗ್ರಾಟ್ಸ್. ನವೀನ್, ಕಂಗ್ರಾಟ್ಸ್. ಮತ್ತೆ ಈ ಸಂತೋಷಕ್ಕೆ ಪಾರ್ಟಿ? ನಿಮ್ ಲೆವೆಲ್ ಸ್ಟಾರ್ ಹೋಟೆಲ್ ಪಾರ್ಟಿ ಕೊಡ್ಸೋದಕ್ಕೆ ನಮ್ ಪಾಕೆಟ್ ಅಂತ ದುಡ್ಡಿಲ್ಲಮ್ಮ. ಸ್ಟಾರ್ ಹೋಟೆಲ್ ಅಲ್ಲಿ ಕೇಳಿದ್ನಾ? ಜಾಗ ಮುಖ್ಯ ಅಲ್ಲ, ಜೊತೆ ಮುಖ್ಯ. ಅದು ಓಕೆ, ನಾವೆಲ್ಲಿ ಕರ್ಕೊಂಡು ಹೋಗ್ತೀವೋ ನೀನ್ ಅಲ್ಲಿಗೆ ಬರ್ಬೇಕು. ನಾನ್ ಪಾರ್ಟಿಗೆ ರೆಡಿನಪ್ಪ. ಬಿಗ್ ಆಂಟಿ, ನೀನಿಲ್ದೇ ಇರೋ ಪಾರ್ಟಿನೂ ಒಂದ್ ಪಾರ್ಟಿನಾ? ನೀವೆಲ್ಲ ಚಿಕ್ಕ ಹುಡುಗರು ಮನೇಲಿ ಇರ್ಬೇಕು, ನಾವೆಲ್ಲ ಹೋಗ್ ಬರ್ತೀವಿ. ಡ್ಯಾಡಿ ಬಂದಿದ್ದಾರೆ. ಡ್ಯಾಡ್, ಹಾಯ್ ಡ್ಯಾಡ್. ಬಾ ಮಗಳೇ. ಡ್ಯಾಡ್, ಈ 10 ದಿವಸ ನಿನ್ನನ್ನ ತುಂಬಾ ಮಿಸ್ ಮಾಡ್ಕೊಂಡು. ಐ ಮಿಸ್ಡ್ ಯು ಟೂ ಡ್ಯಾಡ್. ನಿನ್ನ ವೆಡ್ಡಿಂಗ್ ಇನ್ವಿಟೇಷನ್, ಈ ಮೊದಲನೇ ಕಾರ್ಡು ನಿನ್ನ ಕೈಯಿಂದಲೇ ಅವನಿಗೆ ಕೊಡು.
ತಡಿ ಮಗಳೇ, ಅವತ್ತಿವನು 10 ದಿವಸದಲ್ಲಿ ಪ್ರೀತಿ ಪ್ರೇಮ ಅಂತೇನೋ ಹುಂಬನಂಗ್ ಮಾತಾಡ್ತಿದ್ನಲ್ಲ, ಎನಿ ಫೀಲಿಂಗ್ಸ್ ಫಾರ್ ಹಿಮ್? ಇವಳು ನನ್ನ ಮಗಳು. ಇವಳು ಏನು ಅಂತ ನನಗೆ ಗೊತ್ತು. ನಿನಗೂ ಗೊತ್ತಾಗ್ಲಿ ಅಂತ ಇವಳನ್ನ ನೀವು ಕಳಿಸ್ಕೊಟ್ಟೆ. ಏನು ಒಂದು 6-8 ಜನ ಹೊಡೆದ ಕೂಡಲೇ ತಾನೇ ಮಾ ಹೀರೋ ಅಂತ ಕೊಚ್ಕೊಂಡಿಯಲ್ಲ, ಅವಾಗ್ಲೇ ನೀನು ಕತ್ತರಿಸಿ ಬಿಡೋಣ ಅನ್ನುವಷ್ಟು ಕೋಪ ಬಂದಿತ್ತು. ಆ ಕೆಲಸ ನನ್ನ ಕಿರುಬೆರಳಿಗೂ ಕಷ್ಟ ಅಲ್ಲ. ಆದ್ರೂ ನಾನು ಸುಮ್ಮನಿದ್ದೆ. ಯಾಕೆ ಗೊತ್ತಾ? ನಿನಗೆ ಯಾವ ಪ್ರೀತಿ ಎಂಬ ಕಾರಣಕ್ಕೆ ಕೊಬ್ಬು ಹೆಚ್ಚಾಗಿತ್ತು, ಅದನ್ನ ನನ್ನ ಮಗಳೇ ಕರಗಿಸ್ಲಿ ಅಂತ. ಇವತ್ತಿಗೆ 11ನೇ ದಿವಸ. ನನ್ನ ಅಂತಸ್ತಿಗೆ, ನನ್ನ ಮಗಳ ಸೌಂದರ್ಯಕ್ಕೆ ನೀನು ಸಮ ಅಲ್ಲ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ಟೆ. ಸೂತ್ರ ಬೇಕಾದನ್ನ ಮಾಡ್ತೇನೆ ಅಂದಿದ್ಯಲ್ಲ, ಮಾಡು. ಈ ಮುಹೂರ್ತಕ್ಕೆ ಊರು ಬಿಟ್ಟು ಹೋಗು. ಇನ್ನೆಂದೂ ಇಲ್ಲಿ ಕಾಣಿಸ್ಕೋಬೇಡ. ಬದುಕೋ ಆಸೆ ಇದ್ರೆ ಕ್ಷಮಿಸಿ ಅಮ್ಮ. ನಿಮ್ ಕಣ್ಣೆದ್ರಿಗೆ ನಿಮ್ ಮಗನನ್ನು ಹೊಡೆದೆ. ನಿಮ್ಗೆ ನೋವಾಗಿರ್ಬೇಕು. 10 ದಿನ ನನ್ನ ಮಗಳನ್ನ ಬಿಟ್ಟದ್ ನನ್ಗೆ ಎಷ್ಟು ನೋವಾಗಿದೆ ಅಂತಂದ್ರೆ, ಅವ್ನು ನಿಂತ ಜಾಗದಲ್ಲಿ ಅವನನ್ನು ಸಿಗದು ಹಾಕಿ ಬಿಡ್ತಿದ್ದೆ. ಆದ್ರೆ ಇನ್ನೂ ಬದುಕಿದಾನೆ. ಇದಕ್ಕೆ ಕಾರಣ ಈ ಮನೆಯಲ್ಲಿ ನನ್ನ ಮಗಳಿಗೆ ದೊರೆತ ಮಮತೆ, ವಾತ್ಸಲ್ಯ. ಇದಕ್ಕಾಗಿ ನಾನು ಕೃತಜ್ಞನಾಗಿದ್ದೇನೆ. ಆದ್ದರಿಂದ ನೀವಿಬ್ರು ಮದುವೆಗೆ ಬಂದು ಹಿರಿಯರ ಸ್ಥಾನದಲ್ಲಿ ನಿಂತು ವಧುವರನ್ನ ಆಶೀರ್ವದಿಸಬೇಕು ಅಂತ ಕೇಳ್ಕೋತೇನೆ. ಆದ್ರೆ ನಿಮ್ಮ ಮಗ ಮಾತ್ರ ಅವತ್ತಿನಿಂದ ಈ ಊರಲ್ಲೇ ಇರ್ಕೂಡು. ಬರ್ತೇನೆ. ಒಂದ್ ನಿಮಿಷ. ಬಾಮ್ಮ. ಮಾ, ಅವಳೀಗ ಇನ್ನೊಬ್ರ ಮನೆ ಐಶ್ವರ್ಯನಪ್ಪ.